ಬದಲಾವಣೆ ಏನಿಲ್ಲ. ಏನು ಕೌಂಟಿಂಗ್ ಪ್ರೋಸೆಸ್ ಆಗಿತ್ತು ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಅಂತ ನ್ಯಾಯಾಲಯ ಗಮನಕ್ಕೆ ತಂದಿದೆ. ನಮಗೆ ಗೆದ್ದಿರೋಂಥ ಅಭ್ಯರ್ಥಿನ 11 ಗಂಟೆಗೆ ಡಿಕ್ಲೇರ್ ಮಾಡಬೇಕು, 7 ಗಂಟೆ ತಗೊಂಡು ನಾವು ಕೇಳಿದ್ದು ಬರೀ ರೀಕೌಂಟಿಂಗ್. 7 ಗಂಟೆ ಒಳಗಡೆ 2 ಅವರಲ್ಲಿ ರೀಕೌಂಟಿಂಗ್ ಪ್ರೋಸೆಸ್ಸೇ ಮುಗಿಸ್ಬೋದಾಗಿತ್ತು. ಅಲ್ಲಿ ಡೌಟ್ ಶುರು ಆಗಿದೆ. ಅಲ್ಲಿ ಸಾಕಷ್ಟು ಅವ್ರು ಕೊಡ್ತಾ ಇರೋ ಮಾಹಿತಿಗಳು ಕೂಡ ತಪ್ಪಿದೆ. ಅದನ್ನು ನಾವು ಹೈಕೋರ್ಟ್ ಮರೆಯಬಹುದು, ಸರ್ಕಾರ ನ್ಯಾಯಾಲಯ ಗಮನಕ್ಕೆ ನ್ಯಾಯಾಲಯ ಒಪ್ಕೊಂಡಿದ್ದು. ಅದನ್ನು ಅವರು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಎಂಟ್ರಿ ಮಾಡಿ ಅಲ್ಲಿ ಕೂಡ ಹಿನ್ನಡೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಎವಿಡೆನ್ಸ್ ಮಾಡಿ ಮುಗಿಸಿ ಅಂತ ಹೇಳ್ತಾರೆ. ಈಗ 1 ವರ್ಷ ಕಳೆದೇ ಹೋಗ್ಬಿಟ್ಟಿದೆ ಸರ್ಕಾರ ಆಗುತ್ತೆ. ಬಟ್ ತಾವು ಸ್ಟ್ರಾಂಗ್ ಆಗಿ ಅದ್ರ ಬಗ್ಗೆ ಫೈಟ್ ಮಾಡ್ತಾರೆ. ನಾನು ಸ್ಟ್ರಾಂಗ್ ಉದ್ದೇಶ ಅಂದರೆ ನಿಮಗೇನು ಎವಿಡೆನ್ಸ್? ಇಲ್ಲ, ನಾನು ಸ್ಟ್ರಾಂಗ್ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಂಗಿದೆ. ಸಡನ್ನಾಗಿ ಎಷ್ಟೊಂದು ಎಲೆಕ್ಷನ್ ಪೆಟಿಷನ್ಸು 3 ವರ್ಷ 5 ವರ್ಷ ಕೆಲವು 5 ವರ್ಷ ಆದಮೇಲೆ ಫಾಸ್ಟ್ ಟ್ರ್ಯಾಕಲ್ಲಿ ನಡೀತಾ ಇದೆ. ಆಗುತ್ತೆ. ಅಂದರೆ ತಪ್ಪು ಯಾರ್ದು ಅಂತ ಹೇಳ್ತೀರಾ ಸರ್? ಏನಾಗಿದೆ, ನಿಮಗೆ ಕೆಲವೆಲ್ಲ ವೀಡಿಯೋಸ್ ನೋಡಿದ್ದೀನಿ. ಕೆಲವು ಅಧಿಕಾರಿಗಳು ಅವ್ರು ಕೆಲಸ ಮಾಡೋದು ಬಿಟ್ಟು ಇದನ್ನೆಲ್ಲ ಮಾಡ್ತಾರೆ. ಇದೇನೊಂದು ಇಡೀ ನಮ್ಮ ವ್ಯವಸ್ಥೆ ಅವಮಾನ ಮಾಡ್ತಾರೆ. ಎಲೆಕ್ಷನ್ ಪ್ರೋಸೆಸ್ ಒಂದು ಮ್ಯಾಂಡೇಟ್ ಅಂತ ಏನು ಹೇಳ್ತೀವಿ, ಇದು ಹಕ್ಕು, ಕಾಮನ್ ಮ್ಯಾನ್ ಎಲ್ಲರೂ ಸೇರಿ ಒಬ್ಬರನ್ನ ಎಲೆಕ್ಟ್ ಮಾಡೋಂಥ ಅದನ್ನು ಇವರೇ ತಿರ್ಚಿ ಮಾಡೋಕ್ಕೆ ಹೋದಾಗ ಇದು ಒಂಥರ ಏನು ಡೆಮೋಕ್ರಸಿನ ಕೊಗ್ಗಲೆ ಮಾಡ್ತಾರೆ. ಪ್ರಜಾಪ್ರಭುತ್ವ ಅಂಥ ಅಧಿಕಾರಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಬರೆಯೋದು ದೊಡ್ಡದಲ್ಲ, ಬರೆದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅಂದರೆ ನಾವು ಮಾಡಿದ್ದೆಲ್ಲ ಬೇಕು ಮಾಡೋಂಥ ಅಧಿಕಾರಿಗಳು ಸಿಸ್ಟಮ್ ಹಿಂಗಾದಾಗ ಒಂದು ಎಲೆಕ್ಷನ್ ಪ್ರೋಸೆಸ್ನ ತೀರ್ಚ ಕೆಲಸಗಳು ಮಾಡಿದ್ದಾರೆ. ಎಷ್ಟೋ ಕಡೆ ಆಗಿದೆ ನೋಡಿದ್ದೀವಿ. ನಮ್ಮದಂತಲ್ಲ, ನಮಗಿನ್ನೂ ವಿಚಾರಣೆ ಹಂತದಲ್ಲಿದೆ, ಏನಾಗುತ್ತೆ ನೋಡೋಣ. ಬಟ್ ಅಂಥದ್ದು ಮಾಡಿದವ್ರನ್ನ ಏನೋ ಅವ್ರಿಗೆ ಶಿಕ್ಷೆಗಳಾಗಿದೆ. ರೀಕೌಂಟ್ ಆಯಿತು ಅಂತಂದರೆ ಏನಾಗ್ತದೆ ಸರ್? ಆಗ್ತೀನಿ ಅಂತ ಹೇಳಿ ಅಷ್ಟೇ. MLA ಆಗಿದೆ ಅಂತ ಹೇಳಿದರೆ ನೀವು ಹೇಳಿದ್ರೆ ನಾನು ಕೇಳ್ತೀನಿ. ಸರಿ, ವಿಡಿಯೋ ಮಾಡಿ ಕೌಂಟಿಂಗ್ ಮಾಡ್ತಾರೆ ಸರ್. ಆ ವಿಡಿಯೋನ ತರಿಸ್ಕೊಂಡು ಅದನ್ನೇ ಮಾಡಿಲ್ಲ, ಗೊತ್ತಾಯ್ತಲ್ಲ. ಈಗ ರೀಕೌಂಟಿಂಗ್ ಬರೋದೇ ಇಲ್ಲ, ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿಬಿಟ್ಟು ವೀಡಿಯೋ ಎಲ್ಲಿ ಮಾಡಿದ್ದಾರೆ ಅಂದರೆ ಜನ ಓಡಾಡೋದು ಅಂಥದ್ದು ಮಾಡಿದ್ದಾರೆ. ಪ್ರತಿಯೊಂದು ನಾವು ಮಿಷಿನ್ ತೆಗೆದಾಗ ಒಂದೊಂದು ವೀಡಿಯೋ ಮಾಡಿದ್ದರೆ ನಮ್ಗೆ ಅಲ್ಲೇ ತೋರಿಸ್ಬೋದಾಗಿ ಅದನ್ನು ಕೂಡ ಮಾಡಿದ್ವಿ. ಈ ಥರ ಏನಾದ್ರು ಆದಾಗ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಚಾನ್ಸ್. CCTV ಅಳವಡಿಸಿ CCTV ಬಂದು ಮೇನ್ ನಿಮಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬಾರ್ದು. 17C ಫಾರಮ್ ಅಂತ ಬರುತ್ತೆ, ನಿಮಗೆಲ್ಲ ಬಂದಿರುತ್ತೆ. ಅದರಲ್ಲಿ ಎಲ್ಲ ಬರೆದ ಮೇಲೆ ನಮ್ಮ ಏಜೆಂಟ್ಸ್ಗೆ ಸೈನ್ ಮಾಡಿಸ್ಕೊತಾರೆ. ಒಂದೊಂದು ಮಿಷಿನ್ ಹಿಂಗೆ ಬರೆದಿದ್ವಿ ಕರೆಕ್ಟಾ. 122 17C ಫಾರಮಲ್ಲಿ ಸೈನೇ ಇಲ್ಲ. ನಮ್ಮ ಏಜೆಂಟ್ಸ್ ಇದ್ದಾರೆ, ಸಿಗ್ನೇಚರೇ ಮಾಡಿಸ್ಕೊಂಡಿಲ್ಲ. ಮಾಡಿಸ್ಕೊಬಿಟ್ರೆ ತಿರ್ಚಕ್ಕಾಗಲ್ಲ ಸರ್. ತಾವಲ್ಲೇ ಪ್ರಶ್ನೆ ಮಾಡಿಲ್ಲ, ಎಲ್ಲ ಮಾಡಿದ್ವಿ. ಈ 17C ಫಾರಮ್ ವಿಷಯ ಎಲ್ಲ ಗೊತ್ತಾಗೋದು ನಮ್ಗೆ ಅದು ಕೊಟ್ಟ ಮೇಲೆ, ಎಲೆಕ್ಷನ್ 15 ದಿನ ಆದಮೇಲೆ ನಮ್ಗೆ ಅದೆಲ್ಲ ಫೋಟೋ ಕಾಪಿ ಸಿಗೋದು ಅಪ್ಲೈ ಮಾಡಬೇಕು. ಅಲ್ಲಿ ನೋಡೋಕ್ಕೆ ಮಾಡಿದ್ದು ಈಸಿಯಾಗಿತ್ತು. ಇನ್ನು 2 ಅವರ್ ಮುಗಿದೋಗಿದ್ರೆ ಮುಗಿದೋಗಿತ್ತು. ಯಾಕಂದರೆ ಮಾರ್ಜಿನ್ ಆಫ್ ವೋಟ್ಸು ಕಡಿಮೆ ಇದೆ. ಆಮೇಲೆ ಈ VVPAT ಕೌಂಟ್ ಮಾಡ್ತಾರೆ. 251 ನಮ್ಮ ಮುಂದೆ ಬರಿಬೇಕು. ಇವ್ರು ಏನು ಮಾಡ್ತಾರೆ, VVPAT ಅವರೇ ಬರ್ಕೊಂಬಂದು ಎತ್ತಿಸ್ತಾರೆ. ಸೊ ಸಾಕಷ್ಟು ಅನುಮಾನ. ಆಮೇಲೆ ಫಸ್ಟು ನಮ್ಮದು ಡಿಕ್ಲೇರ್ ಆಯಿತು ಅಂತ ಅನೌನ್ಸ್ ಮಾಡ್ತಾರೆ. ಇದು ಓರಲ್ ಆಗಿ ನಮ್ಮ ಕಾರ್ಯಕರ್ತರೆಲ್ಲ ಇಚ್ಛೆ ಮಾಡ್ತಾರೆ. ಒಳಗಡೆ ಟ್ಯಾಬ್ಲೇಷನ್ ನಡೀತಾ ಇದೆ. ಟ್ಯಾಬ್ಲೇಷನ್ 1 ಅವರ್ 2 ಅವರ್ 3 ಅವರ್ ಟ್ಯಾಬ್ಲೇಷನ್ಗೆ ಟೈಮ್ ತಗೊಳುತ್ತೆ. ಆಮೇಲೆ DC ಇವ್ರು ಯಾರು ನಮ್ಮ ಕೈಗೆ ಸಿಗಲ್ಲ. ಸಾಕಷ್ಟು ಫೋನ್ಗಳು ಒತ್ತಡಗಳು ಅವ್ರ ಮೇಲೆ ಏನೇನಾಗಿತ್ತು ಡಿಕ್ಲೇರ್ ಮಾಡ್ತಾರೆ 7 ಗಂಟೆಗೆ. ಅಷ್ಟೇ ಹೇಳೋದು, ಸಿಂಪಲ್. ಅನುಮಾನ ಎಲ್ಲಿ ಬರುತ್ತೆ ಅಂದರೆ ಕೌಂಟಿಂಗ್ ಎಲ್ಲ ಆಗಿದ್ದರೆ ಸರ್ ಇನ್ನೂ 5 ಕಾನ್ಸ್ಟಿಟ್ಯೂನ್ಸಿ ಇದೆಲ್ಲ 10 ಗಂಟೆ 11 ಗಂಟೆಗೆಲ್ಲ ಕ್ಲೋಸ್ ಆಯಿತು. ಅನೌನ್ಸ್ ಮಾಡಿದ್ರು. ಇದು ಯಾಕೆ ಅನೌನ್ಸ್ ಮಾಡಿಲ್ಲ? ಏನೂ ಮಾಡಲಿಲ್ಲ. ರೀಕೌಂಟಿಂಗ್ ಆಯಿತು. ಅಲ್ಲೇ ಅವರು ಬರೀ ರೀಕೌಂಟಿಂಗ್ ಮಾಡಿರೋದಂದರೆ ಏನಂತಾರೆ, ಪೋಸ್ಟಲ್ ಬ್ಯಾಲೆಟ್ಸ್ನ ಮಾತ್ರ ಮಾಡ್ತಾರೆ. ಇಲ್ಲಿ ಎಂಟೈರ್ ಪ್ರೋಸೆಸ್ ಮಾಡಬೇಕು. ಪೋಸ್ಟಲ್ ಬ್ಯಾಲೆಟ್ಸ್ 230 ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಯಾವ ಕಾರಣಕ್ಕೆ ಮಾಡಿದ್ರು? ಮತ್ತು ಇನ್ವ್ಯಾಲಿಡ್ ಅಂದರೆ ಒಂದ್ಸಲ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ. ಆ ಪೋಸ್ಟಲ್ ಬ್ಯಾಲೆಟ್ ಅಂದರೆ ಅದೇನು ಬೋಗಸ್ ಅಲ್ಲ. ಯಾಕೆ ಇನ್ವ್ಯಾಲಿಡ್ ಮಾಡಿ? ಏನೋ 2-3 ಜನಕ್ಕೆ ಹಾಕಿದರೆ ಇನ್ವ್ಯಾಲಿಡ್ ಮಾಡಿ.
ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದನ್ನು ವರ್ಕನ್ನು ಕಿತ್ತಾಕ್ಬೇಕು. ಈ ಕ್ಲೋಸ್ ಎನ್ಕೌಂಟ್ರ್ ಬಂದಾಗ ಇವೆಲ್ಲ ಮ್ಯಾಟ್ರ್. ಸಾಕಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ತುಂಬ ಜನ ಓಟ್ ಹಾಕಿದ್ರು. ಅವರಲ್ಲಿ ಯಾರು ಏಜೆಂಟ್ಸು ಯಾರೂ ಇರಲ್ಲ. ಅವ್ರಿಗೆ ಎಷ್ಟು ಓಟ್ ಬಿದ್ದಿದೆ ಕೇಳೋರು ಇಲ್ಲ, ಮಾಡೋರು. ನಮ್ಮ ಏಜೆಂಟ್ಸ್ ಏನು ಮಾಡಿರ್ತಾರೆ, ನಮ್ಮದು ನೋಡ್ಕೊಂಡಿರ್ತಾರೆ. ಈ 5 ಓಟು 10 ಓಟು 30 ಓಟು 40 ಓಟು ಬರೋದು ಕೌಂಟಿಂಗ್ ಮಾಡಬೇಕಾಗುತ್ತೆ. ತಿರ್ಚಿ ಆ ಕಡೆ ಎಲ್ಲ ಟೋಟ್ಲಿಂಗ್ ಕರೆಕ್ಟಾಗೇ ಇರುತ್ತೆ, ರಿಸಲ್ಟ್ ಚೇಂಜ್. ಇಲ್ಲ, ಬರ್ತಾನೆ ಇದೆ 500 ಕೋಟಿ 1000 ಕೋಟಿ 2000 ಕೋಟಿ. ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಾವು ನೋಡ್ಬೋದು. ನಿಮ್ಮ ಕಣ್ಣಿಗಾರ ಕಾಣಿಸ್ಬೇಕಲ್ಲ. ಹೇಳ್ತಿದ್ದೀನಲ್ಲ, ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಲಂಚನ ಲೀಗಲೈಸ್ ಮಾಡ್ಬಿಡೋದು ಒಳ್ಳೆಯದು ಹಂತಕ್ಕೆ ಬಂದ್ಬಿಟ್ಟಿದೆ. ನಿಮಗೂ ಗೊತ್ತಿದೆ, ಎ ಸಿಗಿಷ್ಟು, ಡಿ ಸಿಗಿಷ್ಟು, ಟ್ರಾನ್ಸ್ಫರ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ಗಿಷ್ಟು ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಒಂದು ಕನ್ವರ್ಷನ್ ಫೈಲ್ ಅಂದರೆ ನೀವೇ ಕೇಳ್ತೀರಿ ಪತ್ರಕರ್ತರು, ಲಂಚ ಎಷ್ಟು ಫೀಸ್ ಎಷ್ಟು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಲ್ವಾ? ಇಲ್ಲಿ ಸರ್ ಮಾಡೂರಲ್ಲಿ ಎಲ್ಲ ಕಡೆ ಸ್ಟೇಟ್ ಪ್ರತಿಯೊಂದು ಸರ್ಕಾರದಲ್ಲೂ ಇದೇ ರೀತಿ ನಡೀತಾ ಇದೆ. ಅದನ್ನೇ ಹೇಳಿದ್ದು. ಅಟ್ಲೀಸ್ಟ್ ಆ ಲಂಚನ ಲೀಗಲೈಸ್ ಮಾಡಿಬಿಟ್ರೆ ಕೆಲಸ ಬೇಕಾಗುತ್ತೆ, ಮಧ್ಯವರ್ತಿಗಳು ಕಡಿಮೆ ಆಗುತ್ತೆ. ಈಗ ಏನಾಗಿದೆ, ಡಿ ಸಿಗೆ ಇಷ್ಟು ಕೊಡಬೇಕು, ಎ ಸಿಗೆ ಇಷ್ಟು ಕೊಡಬೇಕು, ತಹಸೀಲ್ದಾರ್ಗೆ ಇಷ್ಟು ಕೊಡಬೇಕು, ಎಲ್ಲರಿಗೂ ಬಾಯಿ ಮಾತಾಡಿದೆ. ರೋಡಲ್ಲಿ ಟೀ ಮಾರೋನ ಅಂಗಡಿ ಹತ್ರ ಎಲ್ಲ ಮಾತಾಡ್ತಾರೆ.